ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬಳಿಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮತ್ತೊಂದು ಹೇಳಿರ್ತಾರೆ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ತಕ್ಕಂಗೆ ನಡ್ಕೊಳ್ತೀವಿ ಅಂತ. ಸದ್ಯಕ್ಕೆ ಬದಲಾವಣೆಯ ಚರ್ಚೆಗಳು ನಡೀತಾ ಇಲ್ಲ. ಅವರ ಸುತ್ತಮುತ್ತಲು ಇರಬಹುದೇನೋ. ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಿದರೆ ನೋಡೋಣ ಅಂದಿದ್ದಾರೆ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆಗೆ ಮಾತಾಡಿದ ನಂತರ ಏನು ನಿರ್ಧಾರ ಮಾಡುತ್ತೋ ಅದನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡ್ತಾರೆ. ಏನೆಲ್ಲ ಇವ್ರಿಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಯಾವ ಬದಲಾವಣೆನೂ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೈಕಮಾಂಡ್ ಏನಾದರೂ ಹೇಳಿದರೆ ಅದಕ್ಕೆ ನಾವು ತಲೆ ಬಗ್ಗಿಸ್ತೀವಿ ಅಂತಾರೆ. ಸುಮ್ಮನೆ ಹೇಳ್ತೀರಿ ಯಾಕೆ ಎಲ್ಲ ಅಡಕತ್ರಿ ಮೇಲೆ ಇಟ್ಟಂಗೆ. ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಿದರೆ ನೋಡೋಣ. ಇದೇನು ನೋಡೋಣ ಅಂತೇಳಿ ಇಲ್ವೇ ಇಲ್ಲ ಅಂದರೆ ಮುಗಿದೋಯ್ತು. ಮತ್ತೇನು ನೋಡೋಣ ಬಂತು. ಪಾರ್ಟಿ ಹಂತಲ್ಲಿ ಚರ್ಚೆ ಇಲ್ಲ, ಯಾವುದೋ ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಬಂದೇ ಇಲ್ಲ, ಅದು ಎಲ್ಲೂ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ. ಇಲ್ಲಾಂದರೆ ಭಾರಿ ಚರ್ಚೆ ಆಗೋದು ಅನ್ನೋದು ಪ್ರಶ್ನೆ ಬರೋಂಗಿಲ್ಲ. ಯಾಕಂದರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, DCM ಇದ್ದಾರೆ. ಸೊ ಭೇಟಿ ಹಿಂದೂ ಕೂಡ ನಮ್ಮ ಮನೆಯಲ್ಲಿ ಇಲ್ಲಿ ಆಗಿದ್ವಿ, ಬೇರೆ ಕಡೆ KPCCಲಿ ಆಗ್ತಾ ಇರ್ತೇವೆ. ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ. ಭೇಟಿ ನಮಗೇನು ಇದರಲ್ಲಿ ಅಂಥದ್ದು ವಿಶೇಷ ಏನ ಅನ್ನಿಸ್ತಾ ಇಲ್ಲ. ಸ್ವಾಭಾವಿಕವಾಗಿ ಭೇಟಿ ಆಗೋದು ಒಂದು ಭೇಟಿ ಚರ್ಚೆ ಅಷ್ಟೇ ಇರೋದು. ಭೇಟಿ ಆಗೋದು ವಿಶೇಷ ಅನ್ನೋದಿದ್ರು ಈ ಸಂದರ್ಭದಲ್ಲಿ ಭೇಟಿ ಆಗಿರೋದು ಮತ್ತು ಅವ್ರು ಕೊಟ್ಟ ಸಂದೇಶ ಕುತೂಹಲಕರ. ಏನು ಸರ್ ವಿಶೇಷ ಸಂದೇಶ? ಏನಿಲ್ಲ, ಪಾರ್ಟಿ ಗಟ್ಟಿಯಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು, ಅದೇ ಸಂದೇಶ ರೀ. ಎಲ್ಲ ಗಟ್ಟಿಯಾಗಿರ್ಬೇಕು. 28ರ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ತರಬೇಕು ಎಲ್ಲರೂ ಕೂಡ ಅನ್ನೋದು ಅವರ ಚರ್ಚೆಯ ಮುಖ್ಯ ವಿಷಯ ಅಧ್ಯಕ್ಷರು. ಯಾವುದ್ರೆ ಅಲ್ಲ, ಸಹಕಾರ ಕೇಳುವಂಥ ಪ್ರಶ್ನೆ ಈಗ ಉದ್ಭವಿಸಲ್ಲ. ಈಗ ಅಂಥ ಸನ್ನಿವೇಶ ಸಂದರ್ಭ ಏನೂ ಬಂದಿಲ್ಲ. ಅವರು ಕೂಡ ಏನು ಕೇಳಿಲ್ಲ, ನಾವು ಹೇಳುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ರೀ. ಅವ್ರಿಗೆಲ್ಲ ಅಂತಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿರ್ಬೇಕು ಅನ್ನೋದು ಅವ್ರದ್ದು ನಿಲುವು ಅದಾಗೈತಿ, ನಮ್ಮದು ಅದಾಗೈತಿ, ಎಲ್ಲರ ನಿಲುವು ಅದ ಇದೆ. 28ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಎಲ್ಲರೂ ಅಭಿಪ್ರಾಯ ಇದೆ. ಕ್ಲೇಮ್ ಮಾಡಿದ್ದಾರೆ, ಅವರು ಮಾಡಿದ್ದಾರೆ ಸರ್. ಅವರು ಹೇಳಿದ್ದಾರೆ 8 ವರ್ಷ ಅವರು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಅವರು ಕೂಡ ಕ್ಲೇಮ್ ಮಾಡಿದ್ರೆ ತಪ್ಪಿಲ್ಲ ಅಂತ ಮೊನ್ನೆ ಬೆಳಗಾವಿಯಲ್ಲಿ ಕೂಡ ನಾವು ಹೇಳಿದ್ದೀವಿ. ಸೊ ಈಗ ಅವ್ರು ಅಂತ ಹೇಳ್ತೇವೆ, ಅವ್ರ ಸೀನಿಯರಿಟಿ ಇದೆ, ತಪ್ಪಿಲ್ಲ. ಆದರೆ ಅಂತಿಮವಾಗಿ ಯಾರು ಮಾಡೋರು? ಫೈನಲ್ ಡೆಲ್ಲಿಯಲ್ಲಿ ಮಾಡ್ತಾರೆ. ನಮ್ದು ಏನಿದ್ರೆ ಕ್ಲೇಮ್ ಅಷ್ಟೇ ಇದೆ. ಮೂರನೇ ಆಪ್ಷನ್ ನೋಡ್ತಾ ಇದ್ದಾರೆ. ಕೆಲವು ಸಚಿವರು ಅದೇ ಅಭಿಪ್ರಾಯ ಇದೆ. ಶಿವರಾಮ್ ಪಾಟೀಲ್ ಖರ್ಗೆ ಅವರು ಬಂದರೆ ಇಲ್ಲ, ಈಗ ಸಾಕು. ನಮ್ಮ ಅಧ್ಯಕ್ಷದ ಸೀಮಿತವಾಗಿ ಅಷ್ಟೇ ಮಾತಾಡೋಣ. ಮತ್ತು ಈಗ ಎಲ್ಲಿ ಅಲ್ಲಿ ಸುತ್ತಾಗಿ, ಇಲ್ಲಿ ಸುತ್ತಾಗಿ, ದಿಲ್ಲಿ ಸುತ್ತಾಗಿ, ಮತ್ತು ಕಾಶ್ಮೀರ ಸುತ್ತಾಗಿ ಬರಬೇಡ. ಆಪ್ಷನ್ಗಳ ಬಗ್ಗೆ ಏನಾಗುತ್ತೆ ಅಂದ್ರೆ ಆಯ್ಕೆಗಳು ಕೊಡ್ತಾರೆ. ಈಗ ಪಕ್ಷದ ವರಿಷ್ಠ ಏನಾದ್ರು ಇವರು ಬೇಡ ಅಂತಂದ್ರೆ ಮೂರನೇ ಆಪ್ಷನ್ ಏನಾದ್ರು ಇದ್ರೆ ಅದ್ರಲ್ಲಿ ನೀವಾಗಿರ್ಬೋದಾ, ಪರಮೇಶ್ವರ್ ಆಗಿರ್ಬೋದಾ, ಅಥವಾ ಖರ್ಗೆ ಆಗಿರ್ಬೋದಾ ಅಂತ ಅನ್ನೋದು ಕುತೂಹಲ ಜನರು ಸಹ. ಕರೆಕ್ಟ್. ಅದಿಲ್ಲ, ಕಾರ್ಯಕರ್ತರು ಇದೆ, ನಮಗೂ ಇದೆ. ಅಂಥ ಸನ್ನಿವೇಶ ಬಂದಿಲ್ಲ ಅಂತಂದ್ರೆ ಹೇಳೋರು. ನಾವು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಂದೇ ಇಲ್ಲ. ಈಗ ಬರ್ದೆ ಹಂಗೆ ಸುಮ್ಮ ಕೋರ್ಟ್ ಹೊಲಿಸೋದು ಕೂತು ನಾವು ಯಾವಾಗ ಇರ್ತಾರೆ ಗವರ್ನರು, ಯಾವಾಗ ಇರ್ತಾರೆ ಗವರ್ನರ್ ಅಂದ್ರೆ ಏನು ಮಾಡೋದು? ಕೋರ್ಟು ಕಳಿಲಿಕ್ಕಾಗಲ್ಲ, ಹಾಕ್ಲಿಕ್ಕಾಗಲ್ಲ, ಹಂಗಾಗಿದೆ ನೋಡಿ. ಅವ್ರಿಗೂ ಆಸೆ ಇದ್ದೇ ಇರೋದು ಆಗ್ಬೇಕಂತ, CM ಆಗಲಿಕ್ಕೆ. ಅವ್ರೇನಾರ ಅದನ್ನು ಕೇಳಿರ್ಬೋದು. ಅವರು CM ಕ್ಲೇಮ್ ಮಾಡಿದ್ರು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಈಗ ಸತೀಶ್ ಜಾರಕಿಹೊಳಿ ಅವ್ರ ಮಾತನ್ನು ಕೇಳಿಸ್ಕೊಳ್ಳೋದೇ ಆದರೆ ಅವರು ಯಾವುದನ್ನು, ಬರೀ ಸತೀಶ್ ಜಾರಕಿಹೊಳಿ ಅಷ್ಟೇ ಅಲ್ಲ, ರಾಜಕಾರಣಿಗಳು ಇಂತಹ ಈ ರೀತಿಯಾದಂಥ ಬೆಳವಣಿಗೆಗಳಾದಾಗ ಅವರು ಯಾವುದು ಇಲ್ಲ ಅಂತ ಹೇಳ್ತಾರೋ ಅದು ಹೌದು ಅಂತ ಅಂದ್ಕೊಳ್ಬೇಕಾದ್ರೆ ಅವು ಏನು ಕತೆ ಅಂತ. ಸಹಜವಾದ, ಯಾಕಂದರೆ ಬಹಿರಂಗವಾಗಿ ಹೇಳೋದು ಬೇರೆ, ಕ್ಲೋಸ್ ಡೋರ್ಲ್ಲಿ ಆಡುವಂಥ ಮಾತು ಬೇರೆ ಆಗಿರುತ್ತೆ. ಮತ್ತು ಬಹುತೇಕ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ನಿಲುವುಗಳನ್ನು ಹೇಳಬೇಕಾಗಿದ್ದನ್ನು ಹೇಳಿರಲ್ಲ. ಯಾವುದನ್ನು ಹೊರಗೆ ತಲುಪಿಸಬೇಕು ಅಷ್ಟನ್ನು ಮಾತ್ರ ಮಾತಾಡಿರ್ತಾರೆ ಅನ್ನುವಂಥದ್ದು ಕೂಡ ಇವರೇ ಅಂತಲ್ಲ, ಯಾವ ರಾಜಕಾರಣಿಗಳಾದರೂ ಅಷ್ಟೇ. ಬಹುತೇಕ ಅವರಿಗೆ ಅನಿಸಿದ್ದನ್ನು, ಅವರು ಹೇಳಬೇಕಾಗಿದ್ದನ್ನು, ಹೊರಗಡೆ ಎಕ್ಸ್ಪ್ರೆಸ್ ಮಾಡಬೇಕಾಗಿದ್ದನ್ನು ಮಾತ್ರ ಹೊರಗಡೆ ಇಡ್ತಾರೆ ಹೊರತು ಅದಕ್ಕಿಂತ ಹೆಚ್ಚಿನದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಅಥವಾ ಹೊರಗೆ ಹೇಳಲ್ಲ, ಅಥವಾ ಹೇಳಬೇಕಾಗಿದ್ದನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಹೇಳುವಂಥ ಕೆಲಸವನ್ನು ಮಾಡಿರ್ತಾರೆ. ಹಾಗೆ ಒಂದು ರಹಸ್ಯ ಅನ್ನೋದಕ್ಕಿಂತ ಒಂದು ಭೇಟಿ ಅನ್ನೋದು ಸಹಜವಾಗಿ ಗುಪ್ತವಾಗಿ ಆ ಮಾತುಕತೆಗಳು ನಡೆದಿರ್ತವೆ. ಅಲ್ಲಿ ನಡೆದಂಥ ಮಾತುಕತೆಯಲ್ಲಿ ಎಷ್ಟನ್ನು ಹೇಳಬೇಕು, ಎಷ್ಟನ್ನು ಹೇಳಬಾರ್ದು ಅನ್ನೋದು ಕೂಡ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಆದರೆ ಒಂದಷ್ಟು ವಿಚಾರಗಳನ್ನಂತೂ ಬಹಿರಂಗವಾಗಿ ಹೇಳಿದ್ರು ಕೂಡ, ಅದನ್ನು ಹೊರತಾಗಿಯೂ ಕೂಡ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು ಕೂಡ ಏನೇನು ಮಾತಾಡಿದ್ದಾರೆ ಇಬ್ಬರು ಅನ್ನೋದ್ರ ಬಗ್ಗೆ ಬಹುಶಃ ಇಬ್ಬರನ್ನ ಬಿಟ್ಟು ಮೂರನರಿಗೆ ಅದು ಗೊತ್ತಾಗ್ಲಿಕ್ಕೆ ಕೂಡ ಸಾಧ್ಯ ಇರಲ್ಲ. ಅರುಣ್,
ಅಲ್ಲ, ಯಾವ ಬದಲಾವಣೆನೂ ಇಲ್ಲ ಅಂತ ಹೇಳುವಂಥ ಸಂದರ್ಭಗಳನ್ನು ನೋಡ್ತಾ ಇದ್ರೆ ಸುಖೇಶ್, ಒಂದು ಕಡೆಗೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಿ ಡಿಸೈಡ್ ಹೇಳ್ತೀವಿ ಅಂತೇಳಿ. ಈ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ 5-6 ಜನಕ್ಕೆ ಮಾತ್ರ ಆಗಿರುವಂಥ ವ್ಯಾಪಾರ ಅಂತ ಹೇಳ್ತಾರೆ. ಇವೆಲ್ಲವೂ ಇರಬೇಕಾದ್ರೆ ಇವ್ರಿಗೆ ಯಾವುದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ, ಸ್ಪಷ್ಟವಾಗಿ ಕಾಣಿಸುತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಂದರೆ ನಮ್ಮ ಮುಂದೆ ಅದು ಯಾವುದು ಪ್ರಸ್ತಾಪ ಇಲ್ಲ ಅಥವಾ ಪಕ್ಷದ ಮಟ್ಟದಲ್ಲಿ ಯಾವುದು ಪ್ರಸ್ತಾಪ ಆಗಿಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾ ಇರೋ ಮಾತು. ಅಂದರೆ ಕೂರಿಸಿ ನೋಡ್ರಪ್ಪ ಇಂಥದ್ದೊಂದು ಮಾಡ್ತಾ ಇದ್ದೀವಿ ಅಥವಾ ಈಗ ಆಗುತ್ತೆ ಅನ್ನೋ ಪ್ರಸ್ತಾಪ ಇನ್ನೂ ಬಂದಿಲ್ಲ ಅನ್ನುವಂಥ ಲೆಕ್ಕಾಚಾರ ಅವ್ರದ್ದು. ಆದರೆ ಹೈಕಮಾಂಡಲ್ಲಿ ಯಾರು 5-6 ಜನ ಕೂತಿದ್ರು ಅವರು ತೀರ್ಮಾನ ಮಾಡಿದ್ರೆ ಅಥವಾ ಅದನ್ನು ಮೀರಿ ಗಾಂಧಿ ಕುಟುಂಬದಿಂದ ಹೈಕಮಾಂಡ್ ಲೆಕ್ಕದಲ್ಲಿ ಏನಾದರೂ ಅಧಿಕೃತವಾಗಿ ಸೂಚನೆಗಳು ಬಂದರೆ ಬದಲಾವಣೆ ಈಗ ಹೇಳಿದೆ ಹೈಕಮಾಂಡ್, ಹಾಗಾಗಿ ಈಗ ಬದಲಾವಣೆ ಆಗ್ತಾ ಇದೆ ಅಂತ ಅದನ್ನು ಕೂಡ ಸಮರ್ಥಿಸ್ಕೊಳ್ಬೋದು ಅವರು. ಹಾಗಾಗಿ ಬಹುಶಃ ಈಗ ನಮ್ಮ ಎದುರುಗಡೆ ಆ ವಿಚಾರ ಪ್ರಸ್ತಾಪ ಇಲ್ಲ ಅಂದರೆ 5-6 ಜನರ ವ್ಯಾಪ್ತಿಯಲ್ಲಿ ಇವರು ಇಲ್ಲದೆ ಇರೋದ್ರಿಂದ ಬಹುಶಃ ನಮ್ಗೆ ಗೊತ್ತಿಲ್ಲ ಅನ್ನುವಂಥ ಕ್ಲೈಮ್ ಅವ್ರದ್ದು ಇರಬಹುದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಜಾರಕಿಹೊಳಿ ಅವರು ಹೇಳ್ತಾರೆ, ಆದರೆ ಇಡೀ ಪಕ್ಷದಲ್ಲಿ ಆಗ್ತಾ ಇರುವಂಥ ನಾಯಕರುಗಳ ಬೆಳವಣಿಗೆಗಳೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಅದೇ ಬೆಳವಣಿಗೆನೇ ಇರೋದು ಅಂತ. ಡಿ ಕೆ ಶಿವಕುಮಾರ್ ಅವರ ಟೀಮ್ ಅವರಿಗೆ ಬೆಂಬಲಿಸುವಂಥವ್ರು ದೆಹಲಿಗೆ ಹೋಗ್ತಾರೆ, ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾರೆ. ಈ ಕಡೆಗೆ ಸಿದ್ದರಾಮಯ್ಯನವರ ಆಪ್ತರು ಹೇಳ್ತಾರೆ ಇಲ್ಲ ಅವರೇ ಮುಂದುವರಿಬೇಕು ಅಂತಾರೆ. ಆಮೇಲೆ ಮತ್ತೆ ಅಂಥದ್ದು ಯಾವುದೂ ಇಲ್ಲ ಅಂತಾರೆ. ಆಮೇಲೆ ಮತ್ತೆ ಹೇಳ್ತಾರೆ ಹೈಕಮಾಂಡ್ ಏನೇ ಫೈನಲ್ ನಿರ್ಧಾರ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧ ಅಂತೇಳಿ. ಏನೂ ಇಲ್ಲ ಅನ್ನೋದಾದ್ರೆ ಈ ಬಗ್ಗೆ ಚರ್ಚೆನೇ ಬರಲ್ವಲ್ಲ.